ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಲೊಕೇಟ್ ಆಗಿರೋದು ಟಿ ನರಸೀಪುರ. ಟಿ ನರಸೀಪುರ ಅಂದರೆ ತಿರುಮಕೂಡಲು ನರಸೀಪುರ ಅಂತ ಹೇಳಲಾಗುತ್ತೆ. ಇಲ್ಲಿ ನಮಗೆ ನೆಲೆಯಾಗಿ ನಿಂತಿರೋದು ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಕಾಶಿಯಷ್ಟೇ ಪವಿತ್ರವಾದುದು. ಕಾಶಿಗಿಂತ ಒಂದು ಗುಲಗಂಜಿ ಜಾಸ್ತಿ ತೂಕ ಹೆಚ್ಚು ಪುಣ್ಯವನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ. ದಕ್ಷಿಣದಲ್ಲಿ ಹೇಗೆ ಕಾವೇರಿ, ಯಮುನಾ, ಸರಸ್ವತಿಯನ್ನು ಕೂಡಿ ಮೂರು ಮಹಾಸಂಗಮ ಆಗಿ ಮಹಾಕುಂಭಮೇಳ ಆಗುತ್ತೋ, ಇಲ್ಲಿಯೂ ಸಹ ಅದೇ ರೀತಿಯಾಗಿ ಕಪಿಲ, ಕಾವೇರಿ, ಸ್ಫಟಿಕ ಮೂರು ಸಂಗಮವಾಗಿ ಅದ್ಧೂರಿಯಾಗಿ ಈ ದಕ್ಷಿಣ ಕಾಶಿಯಲ್ಲಿ 3 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಕೂಡ ಇಲ್ಲಿ ನೆರವೇರುತ್ತೆ. ಈ ಮಹಾಕುಂಭಮೇಳದಲ್ಲಿ ಸಹಸ್ರಾರು ಜನ ಬಂದು ಈ ತಾಯಿಯ ಮಡಿಲಲ್ಲಿ ಮಿಂದೆದ್ದು ಈ ಸ್ವಾಮಿ ದರ್ಶನವನ್ನು ಪಡೆದು ಪುನೀತರಾಗಿರೋದು ಕೂಡ ಉಂಟು. ಈ ಮಹಾಸಂಗಮದ ಸುತ್ತಲೂ 3 ದೇವಸ್ಥಾನಗಳಿದ್ದು ಅವು ಅಗಸ್ತೇಶ್ವರ, ಆನಂದೇಶ್ವರ, ಭಿಕ್ಷೇಶ್ವರ ಅಂತ ಹೇಳಲಾಗುತ್ತೆ. ಆ ಗರ್ಭಗುಡಿಗೆ ಹೋಗ್ಬೇಕಂದ್ರೆ ನೀವು ತೆಪ್ಪ ಇರುತ್ತೆ, ಆ ತೆಪ್ಪದ ಮುಖಾಂತರ ನಿಮಗೆ ಕರ್ಕೊಂಡು ಹೋಗ್ತಾರೆ. ಅದಿಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಬೇಕಾದ್ರೆ ನೀವು ಹೋಗ್ಬೋದು. ಇದು ಮಾಘ ಮಾಸದ ಶುದ್ಧ ಹುಣ್ಣಿಮೆಯಂದು ಮಹಾಕುಂಭಮೇಳ 3 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಇಲ್ಲಿ ಲಕ್ಷಾಂತರ ಸಹಸ್ರಾರು ಜನಗಳು ಕೂಡ ಬಂದು ಇಲ್ಲಿ ಮಿಂದೆದ್ದು ಪುನೀತರಾಗುತ್ತಾರೆ. ಇದೆಲ್ಲ ನೋಡೋದಾದರೆ ಕಾವೇರಿಯ ಬಲದಂಡೆಗಳ ಮೇಲೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವರು ನೆಲೆಯಾಗಿ ನಿಂತಿದ್ದಾನೆ. ಈ ದೇವರು ಹರಿಹರ ಇಬ್ಬರೂ ಇರುವಂತಹ ಕ್ಷೇತ್ರ ಇದು. ಶೈವ ಮತ್ತು ವೈಷ್ಣವರು ಎರಡೂ ಸಂಪ್ರದಾಯಗಳ ಪ್ರಕಾರ ಈ ದೇವಸ್ಥಾನನ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಇದು ವಿಜಯನಗರ ಕಾಲಕ್ಕೆ ಸೇರಿದಂತಹ ದೇವಸ್ಥಾನ ಕೂಡ ಹೌದು. ಸ್ವಾಮಿಯು ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸಿಕೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಇಲ್ಲಿ ನೆಲೆಸಿರತಕ್ಕಂಥದ್ದು. ದೇವಸ್ಥಾನಗಳ ಹೊರಾಂಗಣ ಪ್ರದೇಶದಲ್ಲಿ ನೋಡೋದಾದರೆ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರು ಅರಳಿ ಮರದ ಕೆಳಗೆ ನೆಲೆಸಿರ್ತಕ್ಕಂಥ ದೇವರುಗಳಾಗಿದ್ದು ಬರುವಂತಹ ಭಕ್ತಾದಿಗಳಿಗೆ ಅಭಯಹಸ್ತವನ್ನು ನೀಡುತ್ತಿದ್ದಾರೆ. ಈ ದೇವಾಲಯವು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರುವ ಸ್ವಾಮಿಯ ಕೈಯಲ್ಲಿ ಒಂದು ಉಲಗಂಜಿ ಮತ್ತು ಒಂದು ತಕ್ಕಡಿ ಎರಡೂ ಹಿಡಿದುಕೊಂಡು ನಿಂತಿರುವುದರಿಂದ ಈ ದೇವಸ್ಥಾನಕ್ಕೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಇದು ಪುರಾಣಗಳ ಪ್ರಕಾರ ನೋಡೋದಾದರೆ ಇದಕ್ಕೊಂದು ಹಿನ್ನೆಲೆ ಇದೆ, ಇದಕ್ಕೊಂದು ಕಥೆ ಇದೆ. ಆ ಕಥೆ ಏನಂದರೆ, ಆಗಿನ ಕಾಲದಲ್ಲಿ ಒಬ್ಬ ಅಗಸ ಇದ್ದ. ಅವನದೇನು ಕೆಲಸ, ದಿನ ಬಟ್ಟೆ ಒಗೆಯೋದು, ಬಟ್ಟೆಗಳನ್ನು ಜನರಿಗೆ ತಲುಪಿಸೋದು, ಇಷ್ಟೇ ಅವನ ಕಾಯಕ. ಇದೇ ಥರ ದಿನ ರೊಟೀನ್ ಮಾಡ್ತಿರ್ಬೇಕಾದ್ರೆ ಒಂದಿನ ಮಲಗಿದ್ದಾಗ ನರಸಿಂಹಸ್ವಾಮಿ ಕನಸಲ್ಲಿ ಬಂದು ಹೇಳ್ತಾರೆ, ನೀನು ದಿನ ಬಟ್ಟೆ ತೊಳೆಯೋ ಜಾಗದಲ್ಲಿ ಒಂದು ಹುತ್ತ ಇದೆ, ಆ ನದಿ ದಡದ ಮೇಲೆ ಒಂದು ಹುತ್ತ ಇದೆ, ಅಲ್ಲಿ ನಾನು ನೆಲೆಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ, ನೀನು ನನಗೆ ಒಂದು ದೇವಸ್ಥಾನ ಕಟ್ಕೊಡು ಅಂತ ಕೇಳ್ತಾನೆ ಸ್ವಾಮಿ. ಆಗ ಹೇಳ್ತಾನೆ ಅಗಸ, ನಾನು ಅಷ್ಟು ಶ್ರೀಮಂತ ಅಲ್ಲ, ತುಂಬ ಬಡವ, ನನ್ನ ಹತ್ರ ದುಡ್ಡು ಇಲ್ಲ, ಹಣ ಇಲ್ಲ, ಯಾವ ಕೊಪ್ಪರಿಗೂ ನನ್ನ ಹತ್ರ ಇಲ್ಲ, ನಿನಗೆ ದೇವಸ್ಥಾನಕ್ಕಷ್ಟು ಶ್ರೀಮಂತ ನಾನಲ್ಲ ಅಂತ ಹೇಳ್ತಾನೆ. ಆಗ ಸ್ವಾಮಿ ಹೇಳ್ತಾರೆ, ನೀನು ದಿನ ಬಟ್ಟೆ ತೊಳೆಯುವಂಥ ಕಲ್ಲಿನ ಕೆಳಗೆ ಒಂದು ಕೊಪ್ಪರಿಗೆ ಹಣ ಇದೆ, ಆ ಹಣದಿಂದಲೇ ನನ್ನ ದೇವಸ್ಥಾನವನ್ನು ನೀನು ನಿರ್ಮಾಣ ಮಾಡಬೇಕು, ನಿನ್ನಿಂದನೇ ಆಗಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣವೇ ಅವನ ಕೆಲಸಕ್ಕೆ ಬರ್ತಾನೆ. ದಡದಲ್ಲಿ ಇರ್ತಕ್ಕಂಥ ಅವನು ದಿನ ಬಟ್ಟೆ ತೊಳಿತಕ್ಕಂಥ ಬಂಡೆ ಎತ್ತಿ ನೋಡಿದಾಗ ಕೊಪ್ಪರಿಗೆ ಹಣ ಇರುತ್ತೆ. ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಸ್ವಾಮಿ ಬಂದಿದ್ದು ಕನಸಲ್ಲಿ ನಿಜ ಅಂದ್ಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ದೇವಸ್ಥಾನ ನಿರ್ಮಾಣವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ದೇವಸ್ಥಾನ ನಿರ್ಮಾಣ ಕೂಡ ಮುಂದುವರೆದು ಅದೇ ಹುತ್ತದ ಮೇಲೇ ಸ್ವಾಮಿ ಗುಂಜಾ ನರಸಿಂಹಸ್ವಾಮಿ ನೆಲೆಯೂರಿ ನಿಲ್ತಾರೆ. ಆವಾಗ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ಅಗಸನ ಕೇಳ್ತಾನೆ, ನಿನಗೇನು ವರ ಬೇಕು ಕೇಳು, ನಾನು ಪ್ರಸನ್ನನಾಗಿದ್ದೀನಿ ಅಂತ ಕೇಳಿದಾಗ ಅಗಸ ಹೇಳ್ತಾನೆ, ನಾನು ಪಾಪ ಕರ್ಮಗಳನ್ನು ಕಳ್ಕೋಬೇಕು, ಅದಕ್ಕಾಗಿ ನಾನು ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗಲ್ಲಿ ಮುಂದೆದ್ದು
ಪಾಪಕರ್ಮ ಕಳ್ಕೊಬೇಕಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ, ನೀನು ಪಾಪಕರ್ಮ ಕಳ್ಕೊಳ್ಳೋಕ್ಕೆ, ನೀನು ಪುಣ್ಯನ ಗಳಿಸೋಕೆ ಅಲ್ಲಿಗೆ ಯಾಕೆ ಹೋಗಬೇಕು ಕಾಶಿಗೆ, ಇಲ್ಲೇ ಆ ಗುಲ್ಗಂಜಿಯಷ್ಟು ತೂಕ ಅದಕ್ಕಿಂತ ಜಾಸ್ತಿ ನಾನೇ ಇಲ್ಲಿ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವತಃ ಪ್ರತ್ಯಕ್ಷನಾಗಿ ನರಸಿಂಹಸ್ವಾಮಿ ಕೈಯಲ್ಲಿ ತಕ್ಕಡಿ ಹಿಡಿದು ಅದಕ್ಕೊಂದು ಗುಲಗಂಜಿ ಹಾಕಿಬಿಟ್ಟು, ನೋಡು ಕಾಶಿಯಲ್ಲಿ ಎಷ್ಟು ಪುಣ್ಯ ಬರುತ್ತೋ ಆ ಗಂಗೆ ಯಮುನಾ ಸರಸ್ವತಿಯಲ್ಲಿ ಮಿಂದರೆ ಇಲ್ಲೂ ಅಷ್ಟೇ ಕಾವೇರಿ ಕಪಿಲದಲ್ಲಿ ಮಿಂದೆದ್ರೆ ಅಷ್ಟೇ ಪುಣ್ಯ ಬರುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಅದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಸ್ವಾಮಿ ಅಗಸನಿಗೆ. ಆವಾಗ ಇಲ್ಲಿ ನಿನ್ನಿಂದನೇ ಶುರುವಾಗಲಿ ಈ ಆಯಾಮ ಅಂತ ಹೇಳಿಬಿಟ್ಟು, ಯಾರು ಈ ಸಂಗಮದಲ್ಲಿ ಮಿಂದೆದ್ದು ನನ್ನ ದರ್ಶನ ಮಾಡ್ತಾರೋ ಅವರಿಗೆ ಇರ್ತಕ್ಕಂಥ ಪಾಪಕರ್ಮಗಳೆಲ್ಲ ತೊಳೆದು ಪುಣ್ಯ, ಕಾಶಿಗೆ ಹೋದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅದಕ್ಕಿಂತ ಒಂದು ಗುಲಗಂಜಿ ಜಾಸ್ತಿನೇ ಪುಣ್ಯ ಸಿಗುತ್ತೆ ಈ ನನ್ನ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗಂತ ಹೇಳಿ ಅಭಯಹಸ್ತವನ್ನು ಅಗಸನಿಗೆ ನೀಡಿ ಹೋಗ್ತಾನೆ. ಆ ಗರ್ಭಗುಡಿಯ ಹೊಸ್ತಿಲಲ್ಲಿ ಹಾಕಿರುವಂಥ ಕಲ್ಲು ಅಗಸ ದಿನ ಬಟ್ಟೆ ಒಗಿತಿದ್ದಂಥ ಕಲ್ಲೇ ಅಂತ ಹೇಳಲಾಗುತ್ತೆ. ಅದರ ಮೇಲೆ ಒಂದು ಮನುಷ್ಯನ ಚಿತ್ರ ಇದೆ. ಆ ಮನುಷ್ಯನ ಚಿತ್ರ ಅಗಸನದ್ದೇ ಅಂತ ಕೂಡ ಇಲ್ಲಿನ ಪುರೋಹಿತರು ನಮಗೆ ತಿಳಿಸಿಕೊಟ್ಟಂತಕ್ಕಂಥ ಮಾಹಿತಿ ಆಗಿದ್ದು, ಈ ಕಟ್ಟಡ, ಈ ದೇವಸ್ಥಾನ ನಿರ್ಮಾಣ ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯಲ್ಲಿ ದೇವಸ್ಥಾನವು ನಿರ್ಮಾಣವಾಗಿದ್ದು ತುಂಬ ವಿಶಾಲವಾಗಿದೆ. ಇದು 400 ವರ್ಷಕ್ಕಿಂತ ಹಳೆಯದಾದಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಇಲ್ಲಿಗೂ ಕೂಡ ಶ್ರೀ ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ಕೂಡ 6 ತಿಂಗಳು ಬಂದು ಇಲ್ಲಿ ತಪಸ್ಸು ಮಾಡಿದರು. ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಶ್ರೀ ನರಸಿಂಹಸ್ವಾಮಿ ದರ್ಶನದ ಭಾಗ್ಯ ಪಡೆದರು ಅಂತ ಹೇಳಲಾಗುತ್ತೆ. ಆಗ ಸ್ವಾಮಿ ಇವರ ತಪಸ್ಸಿಗೆ ಮೆಚ್ಚಿ ಒಲಿದಾಗ ಸ್ವತಃ ಆದಿಶಂಕರಾಚಾರ್ಯರು ಸ್ವಾಮಿಯನ್ನು ಕುರಿತು ಕರಾವಲಂಬಸ್ತು ಸ್ತೋತ್ರ ರಚನೆ ಮಾಡಿದರು ಅಂತ ಕೂಡ ಹೇಳಲಾಗುತ್ತೆ. ಈ ಮಧ್ಯೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದರ ಸುತ್ತಲೂ ಚಿಕ್ಕ ಚಿಕ್ಕ ದೇವಸ್ಥಾನಗಳಾದಂತಹ ಚಲುವನಾರಾಯಣ, ಸೀತಾರಾಮ, ಬೆಣ್ಣೆ ಕೃಷ್ಣ, ವರದ ರಾಜಸ್ವಾಮಿ, ಮಹಾಲಕ್ಷ್ಮಿ, ಕೃಷ್ಣ, ಹೀಗೆ ಅನೇಕ ಒಂದು ದೇವಸ್ಥಾನಗಳು ಕೂಡ ನಿರ್ಮಾಣ ಆಗಿದೆ. ನರಸಿಂಹಸ್ವಾಮಿ ಇದ್ಮೇಲೆ ಮಹಾಲಕ್ಷ್ಮಿ ಇರಲೇಬೇಕಲ್ವಾ. ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ. ಅಂದರೆ ಅದರ ಸುತ್ತಲೂ ನರಸಿಂಹಸ್ವಾಮಿ ದೇವಸ್ಥಾನ ಗರ್ಭಗುಡಿ ಬಿಟ್ಟು ಸುತ್ತಲೂ ಈ ದೇವಸ್ಥಾನಗಳು, ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಲಾಗುತ್ತೆ. ಈ ದೇವಸ್ಥಾನದ ಸುತ್ತಲೂ ಅಂದರೆ ಮೇಲೆ ಕೆತ್ತನೆ ಮಾಡಿರೋದು ನವನರಸಿಂಹ ಸ್ವಾಮಿಯ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನವು ಧಾರ್ಮಿಕ ದತ್ತಿಗೆ ಒಳಪಟ್ಟಿರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದ 12:30ವರೆಗೂ, 5:05 8:30 9 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಭಾನುವಾರ ಮಾತ್ರ ಸ್ವಲ್ಪ ಜಾಸ್ತಿ ಭಕ್ತಾದಿಗಳು ಇರೋದ್ರಿಂದ 2 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಆಮೇಲೆ ಸಾಯಂಕಾಲ ಯಥಾ ಪ್ರಕಾರ ದೇವಸ್ಥಾನ ತೆಗೆದಿರುತ್ತೆ. ಇಲ್ಲಿ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಕಂಬದ ಮೇಲೆ ನರಸಿಂಹಸ್ವಾಮಿ ಎದುರುಗಡೆ ಒಂದು ಮಂಟಪ ಇದೆ. ಆ ಮಂಟಪದ ಮೇಲೆ ಒಂದು ಕಂಬ ಇದೆ. ಆ ಕಂಬದ ಮೇಲೆ ಎಲ್ಲರೂ ಹತ್ತಿಬಿಟ್ಟು ಚಿನ್ನದ ಪಲ್ಲಿ ಇದೆ, ಅದನ್ನು ಮುಟ್ಟಿದರೆ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ತೊಳೆದು ನೆಗೆಟಿವ್ ಎಲ್ಲ ತೊಳೆದು ಹೋಗುತ್ತೆ, ಪುಣ್ಯ ಲಭಿಸುತ್ತೆ ಅಂತ ನಂಬಿಕೆ ಕೂಡ ಈ ಜನರಲ್ಲಿದೆ. ಇಲ್ಲಿ ಅನ್ನದಾಸೋಹ ಕೂಡ ನೆರವೇರುತ್ತೆ. ಡೈಲಿ 1 ಗಂಟೆಯಿಂದ 2 ಗಂಟೆವರೆಗೆ ಪ್ರತಿದಿನ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಇದು ಟಿ ನರಸೀಪುರ ಬಸ್ ಸ್ಟಾಪಿಂದ 200 ಮೀಟರು ದೂರ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸ್ ಕೂಡ ಹೌದು. ಬೆಂಗಳೂರಿಂದ 150 ಕಿಲೋಮೀಟರು, ಮೈಸೂರಿಂದ 35 ಕಿಲೋಮೀಟರ್ ಆಗುತ್ತೆ. ಬರೋದಾದರೆ ಸಂಡೇ ಸ್ವಲ್ಪ ರಶ್ ಇರುತ್ತೆ, ಬಾಕಿ ದಿನ ಅಷ್ಟು ರಶ್ ಇರಲ್ಲ. ಆರಾಮಾಗಿ ಬಂದ್ಬಿಟ್ಟು ಶಾಂತವಾಗಿದೆ, ಬಂದು ಬೇಕಾದ್ರೆ ದರ್ಶನ ಮಾಡ್ಬೋದು. ಯಾರು ನಾವು ಕಾಶಿಗೆ ಹೋಗೋಕ್ಕಾಗಲ್ಲ, ಗಂಗೆಯಲ್ಲಿ ಮಿಂದೆದ್ದು ಪುಣ್ಯನ ಗಳಿಸೋಕ್ಕಾಗಲ್ಲ, ಪಾಪಕರ್ಮಗಳನ್ನು ಕಳೆದ್ಬಿಟ್ಟು ಅನ್ನೋರು ಈ ತ್ರಿವೇಣಿ ಸಂಗಮದಲ್ಲಿ ಬಂದು ಮಿಂದೆದ್ದು 3 ಸತಿ ಮುಳುಗಿಬಿಟ್ಟು ನಮ್ಮ ಪಾಪಕರ್ಮಗಳನ್ನೆಲ್ಲ ಕಳೆದುಕೊಂಡು ಸ್ವಾಮಿಯ ದರ್ಶನ ಮಾಡಿದರೆ ಅಭಯಹಸ್ತವನ್ನು ಸ್ವಾಮಿ ನೀಡೇ ನೀಡ್ತಾರಂತ ಇಲ್ಲಿನ ಪುರೋಹಿತರು ಅವರೇ ಹೇಳಿರ್ತಕ್ಕಂಥ ಮಾತುಗಳು ಇವು. ಇಲ್ಲಿನ ನಂಬಿಕೆ ಕೂಡ ಅದೇ ರೀತಿ ಇದೆ. ಒಂದು ಕಾಶಿಗಿನ ಒಂದು ಗುಲಗಂಜಿ ಜಾಸ್ತಿನೇ ಇಲ್ಲಿ ತೂಕ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಯಾರು ಅಲ್ಲಿಗೆ ಹೋಗೋಕ್ಕಾಗಲ್ಲೋ ಕಾಶಿಗೆ, ದಯವಿಟ್ಟು ಟಿ ನರಸೀಪುರಕ್ಕೆ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಒಂದು ಸತಿ ಸ್ವಾಮಿಯ ದರ್ಶನ ಮಾಡಿ ಪುಣ್ಯನ ಕಟ್ಕೊಳ್ಳಿ. ಆಮೇಲೆ ಪಲ್ಲಿ ಹೇಳ್ತಾರೆ, ಅದೊಂದು ಬಂಗಾರದ ಪಲ್ಲಿ ಅಂತ, ಅದನ್ನು ಮುಟ್ಬಿಟ್ಟು ಏಣಿ ಇಟ್ಟಿದ್ದಾರೆ, ಅದನ್ನು ಹತ್ಬಿಟ್ಟು ಅದನ್ನು ಮುಟ್ಟಿದರೆ
ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಆಗಲಿ ಎಲ್ಲ ದೂರ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ ಕೂಡ ಹೌದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಏನು ನೋಡಿದ್ದೀನೋ ಏನು ಕೇಳಿದ್ದೀನೋ ಪುರೋಹಿತರ ಹತ್ರ ಆಗಲಿ, ಆಮೇಲೆ ಸ್ವಲ್ಪ ವೀಡಿಯೋಗಳನ್ನ ನೋಡಿಬಿಟ್ಟು ತಿಳ್ಕೊಂಬಿಟ್ಟು ಈ ವಿಡಿಯೋನ ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆದಷ್ಟು ಯಾರಾದರೂ ಈ ವಿಡಿಯೋ ನೋಡಿ ಬರೋದಾದರೆ ಒಂದು ಸತಿ ಬಂದು ತ್ರಿವೇಣಿಯಲ್ಲಿ ಸಂಗಮ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇರತಕ್ಕಂಥ ಪಾಪಕರ್ಮಗಳಲ್ಲಿ ನಿಮಗೂ ಪುಣ್ಯ ಲಭಿಸಲಿ ಅಂತ ನಾನು ಸ್ವಾಮಿಯಲ್ಲಿ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ.